ವೆಲ್ಕಮ್ ಟು ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ತೆಳುವಾಗಿ ಮೆತ್ತಗಿನ ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋದಕ್ಕೆ ಎಷ್ಟು ಪ್ರಮಾಣದ ಹಿಟ್ಟನ್ನು ಜಿಗುಟು ಮಾಡೋದಕ್ಕೆ ತಗೋಬೇಕು, ಎಷ್ಟು ಪ್ರಮಾಣದ ಹಿಟ್ಟನ್ನು ನಾದೋದಕ್ಕೆ ತಗೋಬೇಕು, ಯಾವ ಥರ ಹಿಟ್ಟು ನಾದ್ಕೊಂಡ್ರೆ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಸುತ್ತದೇನೆ ರೊಟ್ಟಿ ತೆಳುವಾಗಿ ಲಟ್ಟಿಸಬಹುದು. ಇದೇ ಥರದ ಕೆಲ ಚಿಕ್ಕ ಪುಟ್ಟ ವಿಷಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾನೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನಿಲ್ಲಿ ಈ ಥರದ ದಪ್ಪ ಕಣ್ಣಿರೋ ಜರಡಿನಲ್ಲಿ ಹಿಟ್ಟನ್ನು ಜರಡಿ ಮಾಡಿದ್ದೀನಿ. ಹಾಗೆಯೇ ಹಿಟ್ಟನ್ನು ಅಳೆಯೋದಕ್ಕೋಸ್ಕರ ಒಂದೇ ರೀತಿಯ 2 ಬಟ್ಟಲುಗಳನ್ನು ತಗೊಂಡಿದ್ದೀನಿ. ಇವಾಗ ಒಂದು ಬಟ್ಲು ಪೂರ್ತಿ ನೀರನ್ನು ಈ ಡಬರಿಗೆ ಹಾಕಿದ್ದೀನಿ. ನೀರು ಕುದಿ ಬರಬೇಕು. ಅಲ್ಲಿವರೆಗೂ ಇನ್ನೊಂದು ಬಟ್ಟಲಿಗೆ ಈ ರೀತಿ ಸ್ಪೂನ್ನಿಂದನೂ ಇಲ್ಲವೇ ಕೈನಿಂದನೂ ಹಿಟ್ಟು ಹಾಕಬೇಕು. ಹಿಟ್ಟನ್ನು ಒತ್ತಿ ತುಂಬಬಾರ್ದು. ಹಾಗೆಯೇ ಬಟ್ಟಲಿಗಿಂತ ಮೇಲೆ ಬಂದಿರೋ ಹಿಟ್ಟನ್ನು ತೆಗೆದು ಸಮ ಮಾಡ್ಕೋಬೇಕು. ಅಂದರೆ ನೀರು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಹಿಟ್ಟು ತಗೋಬೇಕು. ನೀರು ಕುದೀತಾ ಇರುವಾಗ ಗ್ಯಾಸನ್ನು ಲೋ ಇಲ್ಲವೇ ಮೀಡಿಯಂ ಫ್ಲೇಮ್ ಮಾಡಿ ಹಿಟ್ಟನ್ನು ಕುದೀತಾ ಇರೋ ನೀರಿಗೆ ಹಾಕಬೇಕಾಗತ್ತೆ. ನಂತರ ಈ ರೀತಿ ತಿರುಗಬೇಕು ಅಷ್ಟೇ. ಸ್ವಲ್ಪ ಹೊತ್ತು ತಿರುಗ್ತಾ ಇದ್ದ ಹಾಗೆಯೇ ಈ ರೀತಿ ಮುದ್ದೆ ಥರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವು ಜಿಗಿ ಅಥವಾ ಜಿಗುಟು ಹಾಕೊಳ್ಳೋದು ಅನ್ನೋದು. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ನೋಡಿ, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಅಂದ್ಕೊಂಡು ಹಾಗೇನೆ ಚಮಚದಿಂದ ಹಿಟ್ಟು ತೆಗಿತಾ ಇದ್ದಿದ್ದಕ್ಕೆ ಡಬರಿದು ತಳ ಸ್ವಲ್ಪ ಕೆಂಪಾಗ್ಬಿಡ್ತು. ಪರವಾಗಿಲ್ಲ. ಇವಾಗ ಈ ಜಿಗುಟನ್ನು ಕಲ್ಲಿನ ಮೇಲೆ ಹಾಕೋತಾ ಇದ್ದೀನಿ. ನೋಡಿ, ನಾನು ಬಟ್ಲಿಗೆ ಯಾವ ರೀತಿ ಮೇಲ್ಮೇಲೇನೆ ಹಿಟ್ಟು ಹಾಕ್ತಾ ಇದ್ದೀನಿ ಅಂತ ಇದೇ ರೀತಿನೇ ಹಾಕಿ ಒತ್ತಿ ಹಾಕೋದಕ್ಕೆ ಹೋಗಬೇಡಿ. ಅಂದರೆ ಒಂದು ಬಟ್ಲು ಹಿಟ್ಟು ಜಿಗುಟು ಮಾಡೋದಕ್ಕೆ ಮತ್ತೆ 2 ಬಟ್ಲು ಹಿಟ್ಟು ನಾದೋದಕ್ಕೆ ತಗೋಬೇಕು. ನೋಡಿ, ನಾನಿಲ್ಲಿ 2 ಬಟ್ಲು ಒಣ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಹಿಟ್ಟು ನಾದೋದಕ್ಕೆ ಮತ್ತು ರೊಟ್ಟಿ ಮೇಲೆ ಹಚ್ಚೋದಕ್ಕೆ ನೀರು ಹಾಕೋತಾ ಇದ್ದೀನಿ. ಜಿಗುಟು ಬಿಸಿ ಇರುತ್ತೆ. ಮೇಲೆ ಒಣ ಹಿಟ್ಟು ಹಾಕ್ತಾ ಮಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಕೈಗೆ ಹಿಟ್ಟಿನ ಬಿಸಿ ತಾಗೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟು ನಾದಬೇಕಾಗತ್ತೆ. ಹೀಗೆ ಕೈಯಿಂದ ಒರೆಸಿ ನಾದೋದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಇದರಿಂದ ಹಿಟ್ಟಿಗೆ ನೀರು ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಹಿಟ್ಟು ಚಿಪ್ಪಿ ಆಗೋದಿಲ್ಲ. ಅಂದರೆ ಹಿಟ್ಟನ್ನು ಮುಟ್ಟಿದರೆ ಕೈಗೆ ಅಂಟುಕೊಳ್ಳೋದಿಲ್ಲ. ಮತ್ತು ಈ ಥರ ನಾದ್ಕೊಂಡ್ರೆ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಹಾಳೆ ಸುತ್ತೋದೇ ಬೇಡ, ಹಾಗೇನೆ ಲಟ್ಟಿಸ್ಬಹುದು. ಹಿಟ್ಟು ಈ ಥರ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಲಟ್ಸೋದು ಕೂಡ ಸುಲಭ ಆಗುತ್ತೆ. ಇವಾಗ ಒಂದೇ ಅಳತೆಯ ಉಳ್ಳೆಗಳನ್ನು ಮಾಡ್ಕೋತಾ ಇದ್ದೀನಿ. ರೊಟ್ಟಿ ತಟ್ಟಿ ರೂಢಿ ಇರೋರು ಮೊದಲಿಗೆ ಸ್ವಲ್ಪ ರೊಟ್ಟಿನ ತಟ್ಟಿ ಅಗಲ ಮಾಡ್ಕೊಳ್ಳಿ. ರೂಢಿ ಇಲ್ಲದೆ ಇರೋರು ಡೈರೆಕ್ಟಾಗಿ ಉಳ್ಳಿ ಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸಬಹುದು. ಇವಾಗ ರೊಟ್ಟಿ ಲಟ್ಟಿಸಿ ತೋರಿಸ್ತೀನಿ ನೋಡಿ. ರೊಟ್ಟಿ ಲಟ್ಸೋವಾಗ ಈ ರೀತಿ ನಿಮ್ಮ ಕಡೆಗೇನೆ ಲಟ್ಟಣಿಗೆಯಿಂದ ಹಿಟ್ಟು ಹಗುರವಾಗಿ ಎಳಿಬೇಕು. 1 ರೊಟ್ಟಿ 2 ರೊಟ್ಟಿ ಮಾಡಿ ನೋಡಿ. 3ನೇ ರೊಟ್ಟಿ ಅಂತೂ ನಿಮಗೆ ಪರ್ಫೆಕ್ಟ್ ಆಗಿನೇ ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಮಾಡಬಹುದು. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ತೆಳ್ಳಗೆ ರೊಟ್ಟಿ ಲಟ್ಟಿಸಬಹುದು ಅಂತ. ಇವಾಗ ಇದನ್ನು ಕಾದಿರೋ ಹೆಂಚಿಗೆ ಹಾಕ್ತಾ ಇದ್ದೀನಿ. ಜೋಳದ ರೊಟ್ಟಿ ಅಂದಮೇಲೆ ಮೇಲ್ಗಡೆ ನೀರು ಹಚ್ಚಬೇಕಾಗತ್ತೆ.
ನೀರು ಸ್ವಲ್ಪ ಒಣಗಿದಂತೆ ಅನ್ನಿಸಿದಾಗ ಹೊರಳಿಸಿ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸಿ ತೆಗಿಬೇಕಾಗುತ್ತೆ. ರೊಟ್ಟಿ ತುಂಬ ತೆಳುವಾದರೆ ಉಬ್ಬೋದಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಉಬ್ಬುತ್ತೆ ಅಷ್ಟೇ, ಆದರೆ ಮೆತ್ತಗೆ ಇರುತ್ತೆ. ನಿಮಗೆ ಉಬ್ಬಿದ ರೊಟ್ಟಿನೇ ಬೇಕು ಅಂತಂದರೆ ಇಷ್ಟೇ ಹಿಟ್ಟನ್ನು ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿದ್ರೆ ರೊಟ್ಟಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸಿ ತೆಗೆದಿದ್ದೀನಿ. ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಧಾನದಲ್ಲಿ ತುಂಬಾ ತೆಳ್ಳಗೆ ಮತ್ತು ಮೆತ್ತಗೆ ಜೋಳದ ರೊಟ್ಟಿನ ಮಾಡಬಹುದು. ಈ ಥರ ತೆಳುವಾಗಿ ಮೆತ್ತಗೆ ರೊಟ್ಟಿ ಮಾಡಿ ಹೊರಗೆ ಕೆಲಸಕ್ಕೆ ಅಂತ ಹೋಗೋರಿಗೆ ಬುತ್ತಿ ಮಾಡಿ ಕಟ್ಟಿದರೆ ಮಧ್ಯಾಹ್ನ ರಾತ್ರಿ ಆದರೂ ಕೂಡ ಮೆತ್ತಗೆನೇ ಇರುತ್ತವೆ. ಮತ್ತು ಚೆನ್ನಾಗಿ ರೊಟ್ಟಿ ಊಟ ಉಂಡು ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಜೋಳದ ರೊಟ್ಟಿ ಜೊತೆಗೆ ಯಾವ ಥರದ್ದೇ ಪಲ್ಯ ಆಗಲಿ ಸೂಪರ್ ಆಗಿರುತ್ತೆ. ಜೊತೆಗೆ ಮೊಸರು, ಚಟ್ನಿ ಪುಡಿ, ಸೌತೆಕಾಯಿ ಇದ್ರಂತೂ ರುಚಿನೂ ರುಚಿ. ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಈ ಜೋಳದ ರೊಟ್ಟಿ ಮಾಡುವ ವಿಧಾನ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಉತ್ತರ ಕರ್ನಾಟಕದ ಅಡುಗೆಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.